ಬಿತ್ತನೆ ಬೀಜ ವಿತರಣೆಯ ಪ್ರಾದೇಶಿಕ ಕೇಂದ್ರಕ್ಕೆ ಸಾರ್ವಜನಿಕರು ಮತ್ತು ರೈತರು ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ರಾಷ್ಟ್ರೀಯ ಬೀಜ ನಿಗಮ ನಿಯಮಿತ ಕೇಂದ್ರ ದಿಗ್ಬಂಧನದಲ್ಲಿ ಇದೆ. ಅದಕ್ಕೆ ಕಾರಣ ರೈಲ್ವೆ ಟ್ರ್ಯಾಕ್ ಕಾಮಗಾರಿಯಿಂದ ಈಗ ಬಿತ್ತನೆ ಬೀಜ ಕೇಂದ್ರಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇದನ್ನು ಬಗೆಹರಿಸ್ಕೊಡಿ, ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಸಾರ್ವಜನಿಕರು ಕೇಳ್ಕೊತಾ ಇದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಷ್ಟ್ರೀಯ ಬೀಜ ನಿಗಮ ನಿಯಮಿತಕ್ಕೆ ದಿಗ್ಬಂಧನ. ರೈಲ್ವೆ ಟ್ರ್ಯಾಕ್ ಫ್ಲೈಓವರ್ ಕಾಮಗಾರಿಯಿಂದ ಸಮಸ್ಯೆ. ಕಚೇರಿಗೆ ಹೋಗೋಕೆ ಬರೋಕೆ ದಾರಿ ಇಲ್ಲದೆ ಪರದಾಟ. ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಬೀಜ ನಿಗಮ ನಿಯಮಿತ ಕೇಂದ್ರ ದಿಗ್ಬಂಧನದಲ್ಲಿ ಇದೆ. ಹೆಬ್ಬಾಳ ಫ್ಲೈಓವರ್ ಕೆಳಭಾಗದಲ್ಲಿ ಈ ಕಚೇರಿ ಇದೆ. ಈ ಕಚೇರಿ ಪಕ್ಕದಲ್ಲಿ ಹೊಸದಾಗಿ ರೈಲ್ವೆ ಟ್ರ್ಯಾಕ್ ಬರ್ತಾ ಇದೆ. ಹೀಗಾಗಿ ಕಚೇರಿಗೆ ತೆರಳಲು ಇದ್ದ ದಾರಿ ಸಮಸ್ಯೆಯಾಗಿದೆ. ಸಾರ್ವಜನಿಕರು, ರೈತರು ಓಡಾಡೋಕೆ ಸಮಸ್ಯೆ ಉಂಟಾಗ್ತಿದೆ. ರಾಷ್ಟ್ರೀಯ ಬೀಜ ನಿಗಮ ನಿಯಮಿತ ಕಚೇರಿಗೆ ಸಾರ್ವಜನಿಕರು ಮತ್ತು ರೈತರು ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ರೈಲ್ವೆ ಟ್ರ್ಯಾಕ್ ಬರ್ತಾ ಇದೆ ಅಂತೇಳಿ ಇಲ್ಲಿಗೆ ಬರ್ತಕ್ಕಂಥ ಮಾರ್ಗ ಏನಿತ್ತು ಆ ಮಾರ್ಗವನ್ನು ಕ್ಲೋಸ್ ಮಾಡೋದ್ರಿಂದಾಗಿ ಸಾರ್ವಜನಿಕರು ಮತ್ತು ರೈತರು ಬರಲಿಕ್ಕೆ ತುಂಬ ಅವಕಾಶ ಇತ್ತು. ಆದರೆ ಈ ಭಾಗದಲ್ಲಿ ಗಮನಿಸಬಹುದಾಗಿದೆ, ಇಲ್ಲಿ ಹೆಬ್ಬಾಳ ಕಡೆಯಿಂದ ಈ ಭಾಗದಲ್ಲಿ KR ಪುರಂ ಕಡೆಗೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ ಅನ್ನುವಂಥದ್ದು. ಆ ರೈಲ್ವೆ ಟ್ರ್ಯಾಕ್ ಬರೋ ಕಾರಣದಿಂದಾಗಿ ಇದನ್ನು ಎಲ್ಲವೂ ಕೂಡ ಸ್ಪಷ್ಟವಾಗಿ ಒಡೆದಾಕಿರುವಂಥದ್ದು, ಇದನ್ನು ಒತ್ತುವರಿಯಾಗಿ ತೆಗೆದುಕೊಂಡಿರುವಂಥದ್ದು. ಇಲ್ಲಿ ಬಿತ್ತನೆ ಬೀಜ ನಿಗಮಕ್ಕೆ ಬರ್ತಕ್ಕಂಥ ದಾರಿ ಇತ್ತು, ನಾವು ಗಮನಿಸಿ ಹೋಗ್ತಾ ಇದ್ದೀರಾ. ಈ ದಾರಿ ಏನಿದೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಂದ ಈ ಒಂದು ರೈಲ್ವೆ ಟ್ರ್ಯಾಕ್ ಬರ್ತಾ ಇರುವಂಥದ್ದು ಮತ್ತು ಹೆಬ್ಬಾಳ ಫ್ಲೈಓವರ್ ಇದೆಲ್ಲವೂ ಕೂಡ ಕಾಮಗಾರಿಗಳಾಗ್ತಾ ಇರೋದ್ರಿಂದಾಗಿ ಸಾರ್ವಜನಿಕರು, ರೈತರು ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಇನ್ನು ಆಡಳಿತ ಮಂಡಳಿ ಈ ಕಚೇರಿಗೆ ಹೋಗೋಕೆ ಬರೋಕೆ ಪಕ್ಕದಲ್ಲಿ ದಾರಿ ಮಾಡಿಕೊಳ್ಳಲು ಮುಂದಾಗ್ತಾ ಇದೆ. ಇದಕ್ಕೆ ಸುಮಾರು 4 ರಿಂದ 5 ಲಕ್ಷ ಖರ್ಚಾಗ್ತಿದೆಯಂತೆ. ರೈತರು ಬರೋದು ಇಲ್ಲಿ ಕಡಿಮೆ ಆಗಿದೆ. ಮುಂಚೆ ಮೀನ್ಸ್ ಜಾಸ್ತಿ ಬರೋದಿದ್ದಾರೆ. ಮೀನ್ಸ್ ಇವತ್ತು ಏನಾಗಿದೆ ಅಂದರೆ ಮೀನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಬಿಕಾಸ್ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಚುಟ್ಟುಪಕ್ಕ ಮೀನ್ಸ್ ಇದು ಮುಂಚೆ ಏನಾಗಿದೆ ಅಂದರೆ ಏರಿಯಾ ಜಾಸ್ತಿ ಆಯಿತು. ಇವಾಗ ಮೀನ್ಸ್ ಬಿಲ್ಡಿಂಗ್ಸು, ರಿಯಲ್ ಎಸ್ಟೇಟು ಜಾಸ್ತಿ ಇನ್ಕ್ರೀಸ್ ಮಾಡುವಾಗ ಇಲ್ಲಿ ಏರಿಯಾ ಕಡಿಮೆ ಆಗಿದೆ. ಈ ಬಿತ್ತನೆ ಬೀಜ ಕೇಂದ್ರದಲ್ಲೂ ಬಿತ್ತನೆ ಬೀಜವನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಚಿಕ್ಕಬಳ್ಳಾಪುರ ಮತ್ತು ರಾಮನಗರಕ್ಕೆ ಬಿತ್ತನೆ ಬೀಜ ವಿತರಣೆಯನ್ನ ಶಿಫ್ಟ್ ಮಾಡಲಾಗಿದೆ. ಇಲ್ಲಿನ ರೈತರಿಗೂ ಸಮಸ್ಯೆ ಆಗುತ್ತೆ. ಪ್ರಾದೇಶಿಕ ಕಚೇರಿ ಇರುವ ಜಾಗದಲ್ಲಿ ಬಿತ್ತನೆ ಬೀಜ ವಿತರಣೆಯಾದ್ರೆ ಇನ್ನೂ ಒಳ್ಳೆಯದು. ಹಾಗಾಗಿ ಸಾರ್ವಜನಿಕರು ಓಡಾಡೋಕೆ ದಾರಿ ಮತ್ತು ಸೂಕ್ತ ಸ್ಥಳಾವಕಾಶವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಲ್ಪಿಸಿಕೊಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.